ಅಂಜಲಿ. ಸೊ ನಮಸ್ಕಾರ ವೀಕ್ಷಕರು, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅನ್ನೋ ಕಮೆಂಟ್ ಕೂಡ ಮಾಡಿ. ಅಕ್ಕ ಬಂತು ಅಕ್ಕ ಎಷ್ಟೊತ್ತಾಯ್ತು ಅಕ್ಕ ನೀನು ಹೋಗಿ? ತುಂಬ ಕೆಲಸ ಇತ್ತು, ಹಂಗಾಗಿ ಲೇಟ್ ಆಯಿತು. ಎದ್ದೇಳಮ್ಮ. ಅಕ್ಕ ಹೊಟ್ಟೆ ತುಂಬ ಹಸಿತಿದೆ ಅಕ್ಕ, ಏನಾದರೂ ತಿನ್ನೋಕೆ ಕೊಡು. ಎಳ್ನೀರು ನಮ್ಗ? ಅಯ್ಯೋ ಎಳ್ನೀರು ನಿನಗಲ್ಲ, ತಂಗಿಗೆ. ನೀನು ಸ್ವಲ್ಪ ಕುಡಿಯಾ, ಯಾಕಂದ್ರೆ ಪಾಪಕಿಗೆ ಆರಾಮಿಲ್ಲಲ್ಲ, ಅದಕ್ಕೆ. ನಂಗೂ ಅಕ್ಕ ತುಂಬ ಹೊಟ್ಟೆ ಹಸಿತಿದೆ. ಅಲ್ಲ ಅವ್ವ ಏನು ಕೊಟ್ಟಿಲ್ಲ ನಿಂಗೆ ತಿನ್ನಕ್ಕೆ? ಚಿಕ್ಕಮ್ಮನ ಕೇಳಕ್ಕೆ ಹೋದ್ರೆ ಹೊಡಿತಿದ್ದೆ ಅಂತ ಹೋಗಿಲ್ಲ ಅಕ್ಕ ನಾನು. ಹೌದಾ, ಎಲ್ಲಿ ಬಿಡು, ನಾ ಕುತ್ಕೊ, ನಾ ತಗೊಂಡ್ ಬರ್ತೀನಿ. ನೀ ಕುಡಿಯಮ್ಮ, ಎಳ್ನೀರು ಕುಡಿ. ಅಕ್ಕ ವಾಂತಿ ಬರ್ತಿದೆ ಬರೀ. ಏನಾಗಲ್ಲ, ಇದಕ್ಕೆ ತಿನ್ನ, ನಾ ಎಲ್ಲ ಏನಾರು ಮಾಡ್ಕೊಂಡು ಬರ್ತೀನಿ, ಗಂಜಿ ಏನಾರ. ನಿಂಗೆ ಸ್ವೀಟ್ ಹಾಕೊಂಡು ಮಾಡ್ಕೊಂಡಲ್ಲಿ, ಬೆಲ್ಲ ಹಾಕೊಂಡೆ. ನಂಗೆ ಬೆಲ್ಲ. ಹಿಂಗೇನು ಮಾಡ್ಕೊಂಡು ಬಲ್ಲವ? ಅಕ್ಕ ನಂಗೆ ಉಪ್ಪಿಟ್ಟು ಮಾಡಕ್ಕ, ಉಪ್ಪಿಟ್ಟು ತಿನ್ಲಾರ್ದೆ ಎಷ್ಟು ದಿನ ಆಗೈತಿ. ಸರಿ ನಮ್ಮ ಮಾಡ್ತೀನಿ, ಇದೊಂದು ಎಳ್ನೀರು ಕುಡೀರಿ ಇಬ್ರು. ಏನ್ರಿ ಅದು, ಏನು ಮಾಡಾಕತ್ತೀರಿ ನೀವು? ಬೇಗ ಕುಡೀರಿ, ಚಿಕ್ಕಮ್ಮ ಬಂದ್ಲು. ಅದು ಚಿಕ್ಕಮ್ಮ ಇವ್ರಿಗೆ ಆಕೆಗೆ ಆರಾಮ್ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಎಳ್ನೀರು ಕುಡಿಸ್ತಿದ್ದೆ. ಅಯ್ಯೋ ಎಲ್ಲಿಂದ ತಂದೆ ಪಾಪ್ಗಿಡಿ? ಕಳ್ತಾನೆ ಏನಾರು ಮಾಡ್ಕೊಂಡು ಬಂದೇನೆ ಮತ್ತೆ? ಇಲ್ಲ ಚಿಕ್ಕಮ್ಮ, ಕೇಳಿ ತಗೊಂಡು ಬಂದಿದ್ದೀನಿ. ಸಾಕಾರ ಹೊಲದಲ್ಲೇ 2 ಎಳ್ನೀರು ತಗೊಂಡು ಹೋಗ್ತೀನಿ ಅಂದೆ, ಅವ್ರು ಹ್ಞೂ ಅಂತ ಹೇಳಿದ್ರು. ಅಮ್ಮ ದರಿದ್ರದವಳೆ, ಎಲ್ಲೋ ಬೇಕಂತ ತಗೊಂಡು ಬಂದು ನಮ್ಮ ತಲೆ ಮೇಲೆ ಹಾಕ್ತಿದ್ಯಾ? ಸಾಕಾರ ಹೊಲದಾಗ ತಗೊಂಡು ಬಂದೀನಿ ಅಂತ ಹೇಳಿ ಆಮೇಲೆ ಅವ್ರ ಮನೆ ತನ ಬರ್ಬೇಕು ನೋಡು ನಮ್ಮನ್ನು ಬೈಯೋದಕ್ಕೆ. ನಾನು ಕುಂಡಿಲಿ ತಿಂದೆ, ದುಡ್ಡು ಕದ್ಕೊಂಡು ಹೋಗಿದ್ಯಾ? ಹೇಳಿ, ಏನು ಮಾಡಿದ್ಯಾ? ಚಿಕ್ಕಮ್ಮ ನಿಜ ಹೇಳ್ತಿದ್ದೀನಿ ಚಿಕ್ಕಮ್ಮ, ಕದ್ಕೊಂಡು ಬಂದಿಲ್ಲ ಚಿಕ್ಕಮ್ಮ, ನಿಜ ಚಿಕ್ಕಮ್ಮ. ಅಯ್ಯೋ ಪಾಪಿ, ನನ್ನ ಮಗಳು ನಿಜ ಹೇಳ್ತಿದ್ದಾಳೆ, ಬಿಡಿ ಏಕಿನ ಪಾಪಿಗೆಡಿ. ಕೊಡ ಇದನ್ನ ಒಂದು. ಈಗ ಒಂದು ಕುಡು ಖಾಲಿ ಮಾಡಿ, ಎಲ್ಲ ಬರೀ ನೀವು ತಿನ್ನೋದನ್ನ ಕೊಡು. ನನ್ನ ಮಕ್ಕಳು ಅದಾರ ದರಿದ್ರದವು, ಊರು ದರಿದ್ರದವು. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ತಂಗಿಗೆ ಆರಾಮಿಲ್ಲ ಅಂತ ತೊಗೊಂಡು ಬಂದಿನಿ, ಕೊಡು ಚಿಕ್ಕಮ್ಮ. ಆಕಿಗೆ ಏನಾಗೈತಿ? ಸಾಯಿ ಅಂತದು, ಆರಾಮಾದಾಳ. ಚಿಕ್ಕಮ್ಮ ಕೊಡು ಚಿಕ್ಕಮ್ಮ. ಬಾ, ಈಗ ಅಳ್ಕೊಂತ ಕುಂದಿರ್ತೇವೆ, ಮನೆ ಕೆಲಸ ಮಾಡ್ತೇವೆ. ಊಟಕ್ಕೆ 3 ಜನಕ್ಕೂ ಕೊಡಂಗಿಲ್ಲ ಮತ್ತೆ ನಾ. ಚಿಕ್ಕಮ್ಮ ಕೊಡು ಚಿಕ್ಕಮ್ಮ, ಹೊಟ್ಟೆ ಹಸಿದಿದೆ. ಹೌದು ಚಿಕ್ಕಮ್ಮ, ಪಾಪ ಹುಡುಗರು ಹೊಟ್ಟೆ ಹಸಿತಿದೆ ಚಿಕ್ಕಮ್ಮ. ಒಂದು ನಿನ್ನೆ ಮಿಕ್ಕಿದ ಅನ್ನ ಇದೆ, ಕೊಡು. ಅಕ್ಕ ಹೊಟ್ಟೆ ಹಸಿತಿದೆ. ಸರಿ ನಮ್ಮ ತಗೊಂಡ್ ಬರ್ತೀನಿ. ಅಕ್ಕ ನಂಗೂ. ಅಕ್ಕ ಅಳ್ಬೇಡ ಅಕ್ಕ, ನಮ್ಗೆ ಎಳ್ನೀರೇ ಬೇಡ ಅಕ್ಕ, ನಮ್ಗೆ ಏನು ಬೇಡ. ನೀ ಏನು ತಿಂತೀಯ ಅದನ್ನೇ ಸ್ವಲ್ಪ ಕೊಡು, ನೀನು ಅಳ್ಬೇಡ ಅಕ್ಕ. ಇಲ್ಲ ಬಂಗಾರಿ, ನಾನೆಲ್ಲ ಆಡ್ತಿದ್ದೀನಿ ನೋಡು, ನಾನು ಆಗ್ತಿದ್ದೀನಿ. ಚಿಕ್ಕಮ್ಮ ಹೊಡೆದ್ಲಲ್ಲ ಅಕ್ಕ ನಿಂಗ, ಅಳು ಬರ್ತಿದ್ಯಾ? ಅಳ್ಬೇಡ ಮಗಳೇ, ಅಳ್ಬೇಡ. ಬಂಗಾರಿ ಹೆಂಗದಿಯಮ್ಮ? ಸಾರಿ ಅಮ್ಮ, ನೀನು ಬಿಟ್ಟು ಹೋಗ್ಬಾರ್ದಾಗಿತ್ತು ನಾನು. ನಂಗೆ ಯಾರೂ ಅಳೋದು ಬೇಡ, ನಾವತ್ರ ಅಮ್ಮಂಗೆ ನೋವು ಆಗುತ್ತೆ ಆಯ್ತಾ? ನಿಮ್ಗೆ ಊಟ ಮಾಡ್ಕೊಂಡು ಬರ್ತೀನಿ, ಇಲ್ಲ ಹೇಳಿ. ಚಿಕ್ಕಮ್ಮ ಇವತ್ತು ಸಾವುಕಾರು ಮನೆಗೆ ಬಾ ಅಂತ ಹೇಳಿದ್ದಾರೆ. ಹೌದಾ, ಯಾಕೆ ಹೇಳಿದ್ದಾರೆ? ಅದೇ ಚಿಕ್ಕಮ್ಮ, ನೀನು ಹೇಳಿದ್ದಲ್ಲ ಅವ್ರ ಮನೇಲಿ ಕೆಲಸ ಇದೆ ಅಂತ, ಅದಕ್ಕೆ ಹೋಗಿದ್ದೆ ಕೇಳೋದಕ್ಕೆ. ಹೌದಾ, ಸರಿ ಹಾಗಾದ್ರೆ ನಡಿ ಹೋಗೋಣ ಬೇಗ. ಚಿಕ್ಕಮ್ಮ ಒಂದಿಟ್ಟು ಪಾಪ ಅವರಿಬ್ಬರಿಗೆ ಊಟ ಉಣಿಸಿ ಹೋಗೋಣ. ಬೇಗ ಉಣಿಸು. ನಾ ಎಲ್ಲ ಉಣಿಸು. ಹೂವ ಪಾಪಗಿಡಿ ಏನು ಮಾಡಕೊಂಟಾಳೋ ಈಕಿ. ಅಪ್ಪ ಅಂತೂ ಇಂತೂ ಸಾವುಕಾರ ಮನೆಗೆ ಹೋಗಕ್ಕೆ ಒಪ್ಕೊಂಡ್ಲಲ್ಲ, ಚಲೋ ಆಯ್ತು. ನಂದು ಸ್ಯಾಲ್ರಿ ಸೇರಿ ಇಕ್ಕಿದು ಸೇರಿ ಒಂದು ಸೇವಿಂಗ್ಸ್ ಎಲ್ಲ ಮಾಡೋಕ್ಕಾಗುತ್ತೆ. ನಾಳೆ ನನ್ನ ಮಕ್ಕಳಿಗೆ ಬೇಕಲ್ಲ. ಅಯ್ಯೋ ಪಾಪಿ, ನನ್ನ ಮಗಳಿಗೆ ಹೆಂಗೆ ತಿಳಿಸೋದು ಇದನ್ನು? ಅಯ್ಯೋ ಅಲ್ಲ, ಈಕಿ ಹೋದ್ರೆ ಮನೆ ಕೆಲಸ ಯಾರು ಮಾಡೋದು? ನಾನು ಹೋಗೋದ್ರೊಳಗಾಗಿ ಎಲ್ಲ ಕೆಲಸ ಆಗುತ್ತಲ್ಲ ಮತ್ತೆ. ತಂಗಿ ಅಯ್ಯ ಬಾರ ಅಣ್ಣ, ಏನಿತ್ತ ಬಾದಿನ ಮೇಲೆ ಬಂದ್ಬಿಟ್ಟು? ಅವ್ವ ಕರ್ಕೊಂಡ್ ಬಾ ಅಂತಂದ ನಿನ್ಗ. ನಾಳೆ ಇದು ಚಲೋ ಐತಲ್ಲ ಅದಕ್ಕೆ. ಅಯ್ಯ ಹೌದಣ್ಣ, ಬರ್ತೀನಿ ನೋಡಿ. ಹಂಗಾರ ಯಾವಾಗ? ನಾಳೆಲ್ಲ ಒಂದಿಟ್ಟು ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಅವ್ವ ಹೆಂಗದ? ಆರಾಮದ. ಯಾಕಂದ್ರೆ ನಿನ್ನ ನೆನ್ಸಕತ್ತಿದ್ಲು ಹೆಂಗದಾಳ ಅಂತೇಳಿ. 5 ಜನ ಮಕ್ಕಳು ಹೆಂಗ್ ಮಾಡ್ಕೊಂತಾಳ ಅಂತ ಚಿಂತೆ ಐತೆ. ನನಗೆಲ್ಲ 5 ಜನ ಇರುವ 2 ಜನ. ಅಯ್ಯ ಅವು ಅದಾಳ ದದ್ರು, ಅವನು ಹಿಡ್ಕೊಂಡಾಳಕ್ಕಿ. ಅವೇನು ನನ್ನ ಮಕ್ಕಳು ತಗೋ, ನೀ ಏನು ತಲೆ ಕೆಡ್ಸ್ಕೋಬೇಡ. ಮತ್ತೆ ಏನು ಸಮಾಚಾರ? ಬರುವ ಹೋಗುನು, ಯಾವಾಗ ಬರ್ತಿ? ಕರ್ಕೊಂಡ್ ಬಾ ಅಂತ ಹೇಳ. ಮತ್ತೆ ಈಕಿನೂ ಕರ್ಕೊಂಡು ಬರ್ಲೇನ? ಈಕಿನ ಒಬ್ಬಕಿನ ಗೌರಿನ ಅಲ್ಲಿ ಕೆಲ್ಸಕ್ಕೆ ಮಾಡಕ್ಕೆ ಚಲೋ ಆಗುತ್ತೆ. ಆಮೇಲೆ ವೈನಿನೂ ವೈನಿ ಕೈಯಾಗ ಕೆಲ್ಸಕ್ಕೆ ಹೋಗ್ಬೇಕು, ಯಾರು ಬೇಕಾಗತ್ತೆ ಎಲ್ಲ ಹಬ್ಬದ ಕೆಲಸ ಮಾಡಕ್ಕೆ. ಅಯ್ಯ ನೀ ಈಕಿನ ಕರ್ಕೊಂಡ್ ಬಂದೆ ಅಂದ್ರೆ ಅವು ಎಲ್ಲ ಬೆಣ್ಣ ಹತ್ತಾವಲ್ಲ, ಅವು 3ಕ್ಕೂ ಕಳಿಸ್ಬೇಕು. ಮತ್ತೆ ಅವ್ಕೆ ಬಂದಾವಂತೆ ಅವ್ಕೆ ಏನಾರು ಕೊಟ್ಟು ಕಳಿಸ್ಬೇಕು. ಮತ್ತು ನಿನ್ನ ಗಂಡು ಸುಮ್ಮಿರ್ತಾನ, ನಿನ್ನ ಮಕ್ಳಿಗೆ ಮಾಡಿ ಅವ್ರ ಮಕ್ಳಿಗೆ ಮಾಡ್ಲಿಕ್ಕಂದ್ರೆ ನಿಂದೇನೋ ಗೊತ್ತಾಗಲ್ಲ, ನಮ್ದೆಲ್ಲರಿಗೂ ಕಾಣುತ್ತೆ. ಅಯ್ಯ ಅದು ನಿಜ ನೋಡಿ. ಆದ್ರೂ ಏನಂತೀವಿ ಮದುವೆ ಅದೇನವ ಅಣ್ಣ, ಅದು ನಿಂಗೆ ಗೊತ್ತಲ್ಲ. ನೀನು ಏನಂತ ಇಷ್ಟಪಟ್ಟು ಏನು ನನಗೆ ಗೊತ್ತಾಗಲ್ದು. ಅದು ಅಲ್ಲದೆ ಆಕಿನ ಸಾವಿಸೋದೇ ಕಾರಣ ಅದು. ನಾ ಸುಂದರನ ಯಾರು ಕೇಳಿಸ್ಕೊಂಡ್ರೆ ನಾ ಕಷ್ಟ ಆಗುತ್ತೆ. ಎಲ್ಲರೂ ಆಕೆ ಡೆಲಿವರಿ ಆಗಿ ಪೂಜಾ ಅಂತ ತಿಳ್ಕೊಂಡಾರ. ನೀನು ನೋಡಿದ್ರೆ ಯಾರು ಗೊತ್ತಾಗ್ತಾರೆ, ನಮ್ಮ ಇಬ್ಬರನ್ನ ಸುಮ್ಮನೆ ಬಿಡಂಗಿಲ್ಲ ಮತ್ತೆ. ಅಯ್ಯೋ ಪಾಪಿಗಳ, ಹಂಗಾರೆ ನಾನು ಡೆಲಿವರಿ ಸತ್ತಿಲ್ಲ, ನೀವೇ ಏನಾರು ಮಾಡಿರಿ ನನಗೆ? ಹಂಗಾರೆ ಇದ್ರ ಬಗ್ಗೆ ತಿಳ್ಕೊಳ್ಳಬೇಕು ಏನಾಗಿತ್ತು ನನಗಂತೇಳಿ. ನಿನ್ನನ್ನು ನಂಬಿದ್ನಲ್ಲೇ, ನಿನ್ನನ್ನು ನಂಬಿ ನನ್ನ ಜೀವನದ್ದೆಲ್ಲ ನಿನ್ನ ಮುಂದೆ ಹೇಳ್ಕೊತಿದ್ನಲ್ಲ. ನನ್ನ ಜೀವನಕ್ಕೆ ನೀನೇ ಮುಳ್ಳಾದಲ್ಲೇ. ಗೆಳತಿ ಅಂತೇಳಿ ನಿನ್ನನ್ನು ಮನೆಗೆ ಸೇರಿಸ್ಕೊಂಡಿದ್ದ ತಪ್ಪಾತ್ ನಾನು. ನಿಮ್ಮ ಅಣ್ಣಂದು ಕೈವಾಡೈತಾನೆ ಇದ್ರಾಗ. ಸರಿ ನಾವು ಬರ್ತೀನಿ. ನಾನು ಕೆಲಸ ಐತಿ ಬೇಡ, ಮುಗಿಸ್ಕೊಂಡು ಹೋದ್ರ. ಇವ್ರು ಇಷ್ಟೆಲ್ಲ ಕುತಂತ್ರಗಳು ಮಾಡ್ಯಾರ. ಇವ್ರಿಗೊಂದು ಗತಿ ಕಾಣಿಸ್ಬೇಕಂದ್ರೆ ನಾನು ಶಕ್ತಿ ಪಡ್ಕೋಬೇಕು. ನಾನು ನಂಬಿರೋ ದೇವರು ನನಗೆ ಕಾಪಾಡಲೇಬೇಕು. ಅವ್ರಿಗೆ ಮೊರೆ ಹೋಗ್ಬೇಕು ನಾ ಈಗ. ಸೊ ನಮಸ್ಕಾರ ವೀಕ್ಷಕರೇ, ಇನ್ನೊಬ್ಬರು ಕಮೆಂಟ್ ಮಾಡಿದರು, ರೇಖಾ ಎಸ್ ನಾಗಶೆಟ್ಟಿ ಅಂತ. ಇವತ್ತು ಅವ್ರ ಮಗನ ಬರ್ಡೇ ಅಂತೆ. ಭೀಮಾಶಂಕರ್ ಎಸ್ ನಾಗಶೆಟ್ಟಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುಟ್ಟ. ಸೊ ನೀನೇ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು.